ನಮಸ್ಕಾರ ವೀರೇಶ್ ಸರ್, ಹೇಗಿದ್ದೀರಿ? ಇವತ್ತು ನೀವು ಕಳಿಸಿದಂತಹ ಪುಸ್ತಕ ಪುಟಕ್ಕಂಟಿದ ಪತಂಗ ನನ್ನ ಬಂದು ತಲುಪಿದೆ. ಹಾಗೆ ಕಣ್ಣಾಡಿಸ್ದೆ. ನಾನು ತುಂಬ ಚಂದವಾದಂಥ ಪುಸ್ತಕ. ಧನ್ಯವಾದಗಳು ಪುಸ್ತಕ ಕಳಿಸಿದ್ದಕ್ಕೆ. ಈ ಪುಟಕ್ಕಂಟಿದ ಪತಂಗದಲ್ಲಿ ಇದು ತನಗಗಳ ಸಂಕಲನ. ಹಲವಾರು ತನಗಗಳನ್ನು ಇದರಲ್ಲಿ ಬರೆದಿದ್ದಾರೆ. ತನಗಗಳ ಸುನಾಮಿನೇ ಅಂತ ಹೇಳ್ಬೋದು. ನನಗಿಷ್ಟ ಆಗೋದು ಅಥವಾ ನಿಮ್ಮ ಬಗ್ಗೆ ಆಶ್ಚರ್ಯ ಮತ್ತು ಖುಷಿ ಆಗೋದು ನಿಮ್ಮ ವಿಚಾರದಲ್ಲಿ ಏನು ಅಂತಂದರೆ, ನೀವು ಎಲ್ಲ ರೀತಿಯ ಪ್ರಯೋಗಗಳಿಗೆ ನಿಮ್ಮ ಲೇಖನಿ ತೆರೆದುಕೊಳ್ಳುತ್ತೆ. ನೀವು ತೆರೆದುಕೊಳ್ತೀರಿ, ಎಲ್ಲ ಥರದ ಪ್ರಯೋಗವನ್ನು ಮಾಡಲಿಕ್ಕೆ ಮುಂದಾಗ್ತೀರಿ ಮತ್ತು ಅದರಲ್ಲಿ ಯಶಸ್ವಿ ಆಗ್ತೀರಿ ಮತ್ತು ಅದನ್ನು ನಿಯಮಬದ್ಧವಾಗಿ ಕ್ರಮಬದ್ಧವಾಗಿ ಅದೇನು ಸಾಹಿತ್ಯದ ರೀತಿ ನೀತಿಗಳು ನಿಯಮಗಳಿರುತ್ತೀವಿ ಅದರ ಪ್ರಕಾರ ಬರೀತೀರಿ. ಇದು ನನಗೆ ಖುಷಿಯಾದಂಥ ವಿಚಾರ. ಇದು ನಿಮ್ಮ ಬಗ್ಗೆ ಹೆಮ್ಮೆ ಪಡುವಂಥ ವಿಷಯ. ಎಲ್ಲ ರೀತಿಯ ಕಲೆಗಳು ಇದೆ ನಿಮಗೆ, ಶಿಕ್ಷಕರು ಬೇರೆ ನೀವು. ನನಗೆ ಈ ಶೀರ್ಷಿಕೆ ಇಷ್ಟ ಆಯಿತು, ಪುಟಕ್ಕಂಟಿದ ಪತಂಗ ಅನ್ನುವಂಥ ಶೀರ್ಷಿಕೆ ಇಷ್ಟ ಆಯಿತು. ಓದಿದೆ ಒಂದು 4-5. ಪೂರ್ತಿ ಪುಸ್ತಕ ಓದಿಲ್ಲ, ಓದಿದ ಮೇಲೆ ಖಂಡಿತ ತಿಳಿಸ್ತೀನಿ. ಪುಸ್ತಕದ ಮುನ್ನುಡಿ ಓದಿದೆ ನಾನು. ಬಹಳ ಚೆನ್ನಾಗಿ ಬರೆದಿದ್ದಾರೆ. ತನಗದ ನಿಯಮಗಳನ್ನು ಹೇಳಿದ್ದಾರೆ. ಫಿಲಿಪೈನ್ಸ್ ದೇಶದ ಈ ಒಂದು ಸಾಹಿತ್ಯ ಪ್ರಕಾರವನ್ನು ಇತ್ತೀಚೆಗೆ ಕನ್ನಡದಲ್ಲಿ ತುಂಬ ಜನ ಮಾಡ್ತಿದ್ದಾರೆ. ಅದರಲ್ಲಿ ನೀವು ಕೂಡ ಒಬ್ಬರು. ಮತ್ತು ನೀವು ಯಶಸ್ವಿ ಕವಿಗಳು ಅಂತ ಹೇಳ್ತೀನಿ. ಸಿದ್ಧಲಿಂಗಪ್ಪ ಬಿಳಿಗೆ ಅವರು ಇದಕ್ಕೆ ಮುನ್ನುಡಿ ಬರೆದಿದ್ದಾರೆ. ಹಾಗೆಯೇ ಡಾಕ್ಟರ್ YM ಯಾಕೊಳ್ಳಿ ಅವರು ಇದಕ್ಕೆ ಬೆನ್ನುಡಿಯನ್ನು ಬರೆದು ಪ್ರೋತ್ಸಾಹಿಸಿದ್ದಾರೆ. ನಾವು ಈ ಪುಸ್ತಕವನ್ನು ಕೊಂಡು ಓದಿ ಪ್ರೋತ್ಸಾಹಿಸೋಣ. ಪುಸ್ತಕ ಎಲ್ಲರಿಗೂ ತಲುಪಲಿ, ಯಶಸ್ವಿಯಾಗಲಿ, ನಿಮ್ಮ ಸಾಹಿತ್ಯ ಕೃಷಿ ಹೀಗೆ ಮುಂದುವರಿಯಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ಪುಸ್ತಕ ಕಳಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.